ಎಲ್ರಿಗೂ ನಮಸ್ಕಾರ. ಇನ್ಫೈನೈಟ್ IAS KAS ವತಿಯಿಂದ ಕರೆಂಟ್ ಅಫೇರ್ಸ್ ಬೇಸ್ಡ್ MCQ ಡಿಸ್ಕಷನ್ಗೆ ಸ್ವಾಗತ. ಇವತ್ತು ನಾವು ಮೇ 2026 ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕ್ವಶನ್ಸ್ಗಳು ನಿಮ್ಮ ಮುಂಬರುವ KS, PSI, PC, ವಿಲೇಜ್ ಅಕೌಂಟೆಂಟ್, ಅದರ್ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೆ ತುಂಬ ಮುಖ್ಯವಾಗಿರ್ತವೆ. ಸೊ ಮೊದಲನೇ ಪ್ರಶ್ನೆ ನೋಡೋದಾದರೆ, ಸೊ ವಿಚ್ ಕಂಟ್ರಿ announced its withdrawal from the both OPEC and OPEC plus with effect from the 1st May 2026 ಅಂತ ಕೇಳಿದ್ದಾರೆ. ಸೊ 2026 ಮೇ 1ರಿಂದ ಜಾರಿಗೆ ಬರುವಂತೆ OPEC ಪ್ಲಸ್ ನಿಂದ 2ರಿಂದಲೂ ಹೊರಬರುವುದಾಗಿ ಯಾವ ದೇಶ ಘೋಷಣೆ ಮಾಡಿದೆ ಅಂತ. ಸೊ ಆನ್ಸರ್ ಬಂದ್ಬಿಟ್ಟು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಈ OPEC ಪ್ಲಸ್ ಆರ್ಗನೈಸೇಷನ್ ಎರಡು ಕೂಡ ನ್ಯೂಸಲ್ಲಿತ್ತು, ಹಾಗಾಗಿ ಇದು ಮುಖ್ಯವಾಗಿ ಇದನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಮತ್ತೊಂದು ಪ್ರಶ್ನೆ ಹೋಗೋದಾದರೆ, ಇಂಡಿಯಾಸ್ ಫಸ್ಟ್ ಗ್ರೀನ್ ಮೆಥನಾಲ್ ಪ್ಲಾಂಟ್ ಇನ್ ಕಚ್ಚಿ ಇಸ್ ಪ್ರಪೋಸ್ ಟು ಯೂಸ್ ವಿಚ್ ಇನ್ವೇಸಿವ್ ಸ್ಪೀಸೀಸ್ ಆಸ್ ಬಯೋಮಾಸ್ ಫೀಡ್ಬ್ಯಾಕ್. ಓಕೆ, ಸೊ ನೋಡಿ, ಇಂಡಿಯಾಸ್ ಫಸ್ಟ್ ಗ್ರೀನ್ ಮೆಥನಾಲ್ ಪ್ಲಾಂಟ್ ಕರೀತಾರೆ. ಅದು ಎಲ್ಲಿ ಮಾಡಿದ್ದಾರೆ? ಕಚ್ಚಲ್ಲಿದೆ. ಓಕೆ, ಸೊ ಬಯೋಮಾಸ್ ಫೀಡ್ ಆಗಿ ಯಾವ ಒಂದು ಪ್ಲಾಂಟ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ರೋಸೋಫಿಸ್ ಜುಲಿಫೆರಾ ಅಂತ ಒಂದು ಪ್ಲಾಂಟ್. ಓಕೆ, ಸೊ ಈ ಪ್ಲಾಂಟ್ನ ಯೂಸ್ ಮಾಡಿಬಿಟ್ಟು ಮೆಥನಾಲ್ ಪ್ಲಾಂಟ್ನ ಕಚ್ನಲ್ಲಿ ಗ್ರೀನ್ ಮೆಥನಾಲ್ ಪ್ಲಾಂಟ್ನ ಮಾಡಬೇಕು ಅಂತ ಇದ್ದಾರೆ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಗ್ರೀನ್ ಎನರ್ಜಿ. ನಿಮಗೆ ಈ ಕ್ವಶನ್ ತುಂಬ ಪ್ರಾಮುಖ್ಯತೆ ಇರುತ್ತೆ, ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕಾಶ್ಮೀರ ಕಣಿವೆಯಲ್ಲಿ ಚಾಲನೆ ನೀಡಲಾದ ಮೊದಲ ನೇರ ರೈಲು ಸೇವೆಯು, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಮೊದಲ ನೇರ ರೈಲು ಸೇವೆಯು ಯಾವ ಎರಡು ನಗರಗಳನ್ನು ಸಂಪರ್ಕಿಸಿತು ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಇತ್ತೀಚೆಗೆ ಇದು ಸುದ್ದಿನಲ್ಲಿತ್ತು. ನೇರವಾಗಿ ಮೊದಲ ನೇರ ಜಮ್ಮು ಮತ್ತು ಶ್ರೀನಗರ ರೈಲನ್ನು ಇದು ಹೇಳುತ್ತೆ, ಅದರ ಬಗ್ಗೆ ಹೇಳುತ್ತೆ. ಇದು ಕಾಶ್ಮೀರ ಕಣಿವೆಯಲ್ಲಿ ರಾಷ್ಟ್ರೀಯ ರೈಲು ಜಾಲದೊಂದಿಗೆ ಹೆಚ್ಚು ಸಮಗ್ರವಾಗಿ ಸಂಪರ್ಕಿಸುವ ಮಹತ್ವದ ಹೆಜ್ಜೆಯಾಗಿದೆ. ಸೊ ಹಾಗಾಗಿ ಉತ್ತರ ನಿಮಗೆ ಜಮ್ಮು ಮತ್ತು ಶ್ರೀನಗರ ನಡುವೆ ಇದು ಬರುತ್ತೆ ಅಂತ ನೀವು ನೆನ್ಪಿಡಬೇಕು. ಓಕೆ, ತುಂಬ ಇಂಪಾರ್ಟೆಂಟ್ ಕ್ವಶನ್. ಸೊ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕರೆಂಟ್ ಅಫೇರ್ಸಲ್ಲಿದ್ದ ಒಂದು ಪ್ರಶ್ನೆ ಇದು. ಕೇಂದ್ರದ ಮುಂದಿನ ಪ್ರಶ್ನೆ, ಕೇಂದ್ರದ ಎಚ್ಚರಿಕೆಯ ಪ್ರಕಾರ ಯಾವ ವರ್ಗದ ರಾಜ್ಯಗಳು ಹೆಚ್ಚಿನ ಹಣಕಾಸು ಒತ್ತಡವನ್ನು ಎದುರಿಸಬಹುದು? ಓಕೆ, ಸೊ ಆದಾಯ ಕೊರತೆಯ ರಾಜ್ಯಗಳು. ಅಕಾರ್ಡಿಂಗ್ ಟು ಸೆಂಟರ್ಸ್ ವಾರ್ನಿಂಗ್, ವಿಚ್ ಕ್ಯಾಟಗರಿ ಆಫ್ ಸ್ಟೇಟ್ ಮೇ ಫೇಸ್ ಗ್ರೇಟರ್ ಫಿಸ್ಕಲ್ ಸ್ಟ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆದಾಯ ಕೊರತೆ ಯಾವ ರಾಜ್ಯಗಳೆಲ್ಲ ಅತಿ ಹೆಚ್ಚು ಇದೆಯಲ್ಲ ಅಂತಹ ರಾಜ್ಯಗಳು ಹಣಕಾಸು ಒತ್ತಡವನ್ನು ಎದುರಿಸಬಹುದು ಅಂತ ಹೇಳ್ಬಿಟ್ಟು ಹೇಳುತ್ತೆ ಈ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, NSEನಲ್ಲಿ ಪಟ್ಟಿ ಮಾಡಲ್ಪಟ್ಟ ಕಂಪನಿಗಳಲ್ಲಿ ಪ್ರಮುಖ ವ್ಯವಸ್ಥಾಪನಾ ಹುದ್ದೆಗಳಲ್ಲಿ ಮಹಿಳೆಯರು ಇಲ್ಲದ ಕಂಪನಿಗಳ ಪ್ರಮಾಣ ಎಷ್ಟು ಎಂದು ಇತ್ತೀಚೆಗೆ ವರದಿ ಬಂದಿದೆ ಅಂತ ಆ ವರದಿ ಬಗ್ಗೆ ಕೇಳಿದ್ದಾರೆ. ಸೊ ಇದು 48% ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ವುಮನ್ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡುತ್ತೆ ಈ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ 2026 ಏಪ್ರಿಲ್ನಲ್ಲಿ ಭಾರತದ ಒಟ್ಟು GST ಸಂಗ್ರಹವು, ಸೊ ನೋಡಿ ಇಲ್ಲಿ, ಸೊ ಇದು 2026 ಮಟ್ಟಿಗೆ ಹೇಳ್ತಾ ಇದ್ದಾರೆ, ಎಷ್ಟು ದಾಖಲಾಗಿತ್ತು ಅಂತ. 2.43 ಲಕ್ಷ ಕೋಟಿ ಇತ್ತು ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಳ್ಳಿ. ಇತ್ತೀಚಿನ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ಗಳು ನಿಮಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಭಾರತದ ಮೊದಲ ರಾಜ್ಯ ಸರ್ಕಾರ ಮುನ್ನಡೆಸಿದ ಬಾಹ್ಯಾಕಾಶ ತಂತ್ರಜ್ಞಾನ ಉತ್ಕೃಷ್ಟತಾ ಕೇಂದ್ರವನ್ನು ಯಾವ ನಗರದಲ್ಲಿ ಆರಂಭಿಸಲಾಯಿತು? ನೋಡಿ ಇಲ್ಲಿ, ಇಂಡಿಯಾಸ್ ಫಸ್ಟ್ ಸ್ಟೇಟ್ ಲೆಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಪೇಸ್ ಟೆಕ್ನಾಲಜಿ was launched in which city? See, the answer is ಬೆಂಗಳೂರು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ರಾಜ್ಯ ಸರ್ಕಾರ ಮುನ್ನಡೆಸಿದ ಒಂದು ಇದಾಗಿದೆ ಇದು ಕರ್ನಾಟಕದ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ನವೋದ್ಯಮ ಪರಿಸರವನ್ನು ಹೆಚ್ಚಾಗಿ ಬಲಪಡಿಸುವಲ್ಲಿ ಸ್ಥಾನವನ್ನು ಹೊಂದಿದೆ ಅಂತ ಹೇಳ್ಬೋದು. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಡಿ. ಸೊ ಮುಂದಿನ ಪ್ರಶ್ನೆ, ನೀಲಗಿರಿ ಕ್ಲಾಸ್ ಫ್ರೈಗೇಟ್ಸ್ ಆಫ್ ಇಂಡಿಯನ್ ನೇವಿ, ಭಾರತೀಯ ನೌಕಾಪಡೆಯ ನೀಲಗಿರಿ ವರ್ಗದ ಫ್ರೈಗೇಟ್ಗಳನ್ನು ಯಾವ ಯೋಜನೆಯಡಿ ನಿರ್ಮಿಸಲಾಗುತ್ತಿದೆ? ಸೊ ನೋಡಿ, ಈ ಒಂದು ಪ್ರಾಜೆಕ್ಟ್ 17A ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಒಂದು ಪ್ರಾಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದಿ ನೇವಿ.
ಓಕೆ. ಸೊ ಹಾಗಾಗಿ ಇದರ ಅಡಿಯಲ್ಲಿ ಬರುವಂತಹ ಒಂದು ಫ್ರೈಗೇಟ್ಸ್ಗಳು ಏನೇನಿದೆ ಅವನ್ನೆಲ್ಲರೂ ಕೂಡ ನೀವು ನೆನ್ಪಿಡ್ಬೇಕಾಗತ್ತೆ. ಓಕೆ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ಸೊ ಹಾಗಾಗಿ ಪ್ರಾಜೆಕ್ಟ್ 17A ಯೋಜನೆ 17A ಏನಿದೆ ಅದನ್ನ ನೆನ್ಪಿಡಿ. ಮುಂದಿನ ಪ್ರಶ್ನೆ, ಗಿಗ್ ಕಾರ್ಮಿಕರಿಗಾಗಿ ಡಿಜಿಟಲ್ ದೂರು ಪರಿಹಾರ ವ್ಯವಸ್ಥೆಯನ್ನು ಯಾವ ರಾಜ್ಯ ಸರ್ಕಾರ ಆರಂಭಿಸಿತು? ಸೊ ನೋಡಿ, ಇತ್ತೀಚೆಗೆ ಒಂದು ಗಿಗ್ ವರ್ಕರ್ಸ್ಗೆ ಒಂದು ಬಿಲ್ನ ಕೂಡ ತಗೊಂಬಂತು ಕರ್ನಾಟಕ ಸ್ಟೇಟ್ ಗೌರ್ಮೆಂಟು. ಅದ್ರ ಜೊತೆಗೆ ಒಂದು ಡಿಜಿಟಲ್ ದೂರು ಪರಿಹಾರ ವ್ಯವಸ್ಥೆಯನ್ನು ಕೂಡ ತಗೊಂಬಂದಿದೆ. ಹಾಗಾಗಿ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕರ್ನಾಟಕ ಆ ಒಂದು ನಿಟ್ಟಿನಲ್ಲಿ ಮುಂದೆ ಇದೆ ಅಂತ ನಾವು ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ, ಯಾವ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಮರುಮತದಾನ ನಡೆಸಲು ಇತ್ತೀಚೆಗೆ ಚುನಾವಣಾ ಆಯೋಗ ಹೇಳಿತ್ತು ಅಥವಾ ಆದೇಶಿಸಿತ್ತು? ನೋಡಿ, ಪಲ್ಟಾ, ಇದು ಪಶ್ಚಿಮ ಬಂಗಾಳದಲ್ಲಿದೆ. ಸೊ ಈ ಒಂದು ಕ್ಷೇತ್ರಕ್ಕೆ ಎಲ್ಲ ಮತಗಟ್ಟೆಗಳಲ್ಲಿ ಮರು ಮತದಾನ ಮಾಡಬೇಕಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ರೀಸೆಂಟಾಗಿ ಹೇಳಿತ್ತು. ಓಕೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕ್ಷಯರೋಗ ನಿಯಂತ್ರಣವನ್ನು ತಂಬಾಕು ನಿರ್ವಹಣೆಯೊಂದಿಗೆ ಸಂಯೋಜಿಸುವ ಕಾರ್ಯಕ್ರಮವು ತಂಬಾಕು ಬಳಕೆಯನ್ನು ಯಾವ ರೋಗದ ಪ್ರಮುಖ ಅಪಾಯಕಾರಕ ಅಂಶ ಎಂದು ಗುರುತಿಸುತ್ತದೆ? ಸೊ ಅಲ್ಟಿಮೇಟ್ಲಿ ಕ್ಷಯರೋಗ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಕ್ಷಯರೋಗನೇ ಒಂದು ಅಲ್ಟಿಮೇಟ್ ಇದು ಅಂತ ಹೇಳ್ಬೋದು. ಓಕೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಮಹತ್ವದ ಮಾಹಿತಿ ಮೂಲಸೌಕರ್ಯ ರಕ್ಷಣಾ ಕೇಂದ್ರ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್ ಫಂಕ್ಷನ್ಸ್ ಅಂಡರ್ ವಿಚ್ ಆರ್ಗನೈಸೇಷನ್? ಯಾವ ಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ? ಸೊ ನೋಡಿ, ಇದು ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ, ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್. ಇತ್ತೀಚೆಗೆ ಸುದ್ದಿಯಲ್ಲಿ ಇರುವಂತಹ ಈ ಥರ ಒಂದು ಸಂಸ್ಥೆಗಳು ಮುಖ್ಯವಾಗಿರುತ್ತವೆ. ಅವನ್ನು ಕೂಡ ನೀವು ಫೋಕಸ್ ಮಾಡಿ ನೋಡ್ಕೊಳ್ಬೇಕು. ಓಕೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಅಮೆರಿಕವು ಸುಮಾರು $8.6 ಬಿಲಿಯನ್ ಮೌಲ್ಯಶಾಸ್ತ್ರದ ಮಾರಾಟವನ್ನು ಇಸ್ರೇಲ್ ಮತ್ತು ಇನ್ಯಾವ ಪಾಲುದಾರರ ಗುಂಪಿಗೆ ಅನುಮೋದಿಸಿತು? ನೋಡಿ, ಈಗ US ಜೊತೆ ಇಸ್ರೇಲ್ ಇತ್ತು, ಅದು ಇರಾನ್ ಮೇಲೆ ಯುದ್ಧ ಮಾಡ್ತಾ ಇತ್ತು. ಸೊ ಹಾಗಾಗಿ ಏನು ಮಾಡ್ತು, ಈ ಒಂದು US ಏನಿದೆ ಇಸ್ರೇಲ್ ಆ್ಯಂಡ್ ಅದರ್ ಅರಬ್ ಕಂಟ್ರೀಸ್ಗೆ ಲೈಕ್ ಇದನ್ನು ಶಸ್ತ್ರಾಸ್ತ್ರಗಳನ್ನು ಮಾರುತ್ತೆ, ಲೈಕ್ ಆರ್ಮ್ಸ್ಗಳನ್ನ ಟ್ರೇಡ್ ಮಾಡುತ್ತೆ. ಸೊ ಅದು ಯಾವ ರಾಷ್ಟ್ರಗಳು ಅಂತ ಕೇಳಿದ್ದಾರೆ. ಸೊ ಆಸಿಯಾನ್ ಮಿತ್ರ ರಾಷ್ಟ್ರಗಳು, ನ್ಯಾಟೋ, ಕೊಲ್ಲಿ ಪ್ರದೇಶ ಮಿತ್ರ ರಾಷ್ಟ್ರಗಳು, ಆಫ್ರಿಕನ್ ಯೂನಿಯನ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಆನ್ಸರ್ ಕೊಲ್ಲಿ ಪ್ರದೇಶದ ಮಿತ್ರ ರಾಷ್ಟ್ರಗಳು ಆಗಿರ್ತವೆ. ಸೊ ಅದು ನೀವು ನೋಡ್ಕೊಂಡಿರ್ಬೇಕು. ಸೊ ಹಾಗೆ ನೋಡಿ, ಇಲ್ಲಿ ಕೊಲ್ಲಿ ಪ್ರದೇಶದ ಮಿತ್ರ ರಾಷ್ಟ್ರಗಳು ಯಾವ್ಯಾವ ಇದಾವೆ ಅಂತ ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಸೊ ಮುಂದಿನ ಪ್ರಶ್ನೆಯಲ್ಲಿ ಸಡಿಲಿಸಲಾದ FDA ನಿಯಮಗಳು ಚೀನಾದ ಪಾಲುದಾರಿಕೆ ಎಷ್ಟು ಇರುವ ಕಂಪನಿಗಳಿಗೆ ಸಂಬಂಧಿಸಿದವು? The eased FDA rule referred to in the firms having up to what levels of tiny stake? ಸೊ 10%. ಓಕೆ. ಸಡಿಲಿಕೆ ಚೀನಾದ 10% ಪಾಲುದಾರಿಕೆ ಹೊಂದಿರುವ ಕಂಪನಿಗಳಿಗೆ ಸಂಬಂಧಿಸಿತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು FDI. ಓಕೆ. ಸೊ ಅದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸಿಂಪಲ್ ಕ್ವಶನ್ ಯಾವ ದಿನ ನಡೆಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ 2014ರಲ್ಲಿ ಸ್ಟಾರ್ಟ್ ಆಗಿದ್ದು ಈ ಯೋಗ ಡೇ ಸೆಲೆಬ್ರೇಷನ್ನು. ಸೊ ಜೂನ್ 21ಕ್ಕೆ ಇದು ನಡೆಸ್ತಾರೆ. ಜೂನ್ 21ಕ್ಕೆ ಏನಕ್ಕೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಜಿಯೋಗ್ರಫಿಕಲಿ ನಿಮಗೆ ಇಂಪಾರ್ಟೆನ್ಸ್ ಗೊತ್ತಿರಬೇಕಾಗತ್ತೆ. ಓಕೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ವಿಶ್ವದ ಮೊದಲ ಆಪ್ಟೋಸ್ಯಾಟ್ ಉಪಗ್ರಹವೆಂದು ವರ್ಣಿಸಲಾದ ಮಿಷನ್ ದೃಷ್ಟಿಯನ್ನು ಯಾವ ಬಾಹ್ಯಾಕಾಶ ನವೋದ್ಯಮ ಉಡಾವಣೆ ಮಾಡಿತು? ನೋಡಿ, ಇದು ಪ್ರೈವೇಟ್ ಸ್ಯಾಟಲೈಟ್. ಮಿಷನ್ ದೃಷ್ಟಿ ಡಿಸ್ಕ್ರೈಬ್ಡ್ ಆಸ್ ದಿ ವರ್ಲ್ಡ್ಸ್ ಫಸ್ಟ್ OptoSAR satellite launched by which Indian space startup? ಓಕೆ. ಸೊ ಇದನ್ನು ಲಾಂಚ್ ಮಾಡಿದ್ದು ಗ್ಯಾಲಕ್ಸ್ ಐ. ಸೊ ಬೆಂಗಳೂರು ಬೇಸ್ಡ್ ಇದು. ಸೊ ಬೆಂಗಳೂರು ಮೂಲದ ಗ್ಯಾಲಕ್ಸ್ ಐ ಮಿಷನ್ ದೃಷ್ಟಿಯನ್ನು ಉಡಾವಣೆ ಮಾಡಿತು. ಈ ವ್ಯವಸ್ಥೆಯು ಆಪ್ಟಿಕಲ್ ಚಿತ್ರಣ ಮತ್ತು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನು ಸಂಯೋಜಿಸಿ ಪೂರಕ ಭೂ ವೀಕ್ಷಣಾ ಮಾಹಿತಿಯನ್ನು ಒದಗಿಸುತ್ತದೆ. ಓಕೆ. ಸೊ APTOSAR ಕಂಬೈನ್ಸ್ ಆಪ್ಟಿಕಲ್ ಇಮೇಜಿಂಗ್ ಮತ್ತು
ಸಿಂಥೆಟಿಕ್ ಅಪರ್ಚರ್ ರೇಡಾರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಓಕೆ, ಸೊ ಆಪ್ಟೋ ಎಸ್ ಸಿ ಆರ್ ಅಂದ ತಕ್ಷಣ ನಿಮಗೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಮೈಂಡ್ಗೆ ಬರಬೇಕು. ಓಕೆ, ಸೊ ಇದು ಇತ್ತೀಚೆಗೆ ಒಂದು ನಡೆದಿರುವಂಥ ಒಂದು ಸುದ್ದಿ, ಹಾಗಾಗಿ ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸ್ವಯಂಚಾಲಿತ ಮಾಹಿತಿ ವಿನಿಮಯ AEIOI ವ್ಯವಸ್ಥೆಯಡಿ ಆದಾಯ ತೆರಿಗೆ ಇಲಾಖೆಗೆ ದೊರೆಯುವ ವಿದೇಶಿ ಆಸ್ತಿ ಮತ್ತು ವಿದೇಶಿ ಆದಾಯದ ಮಾಹಿತಿ ಮುಖ್ಯವಾಗಿ ಯಾವ ತೆರಿಗೆದಾರರ ದಾಖಲೆಯನ್ನು ಕಾಣಿಸುತ್ತದೆ ಅಥವಾ ತೋರಿಸುತ್ತದೆ? ಓಕೆ, ಸೊ ವಾರ್ಷಿಕ ಮಾಹಿತಿ ಹೇಳಿಕೆ, ಸೊ ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ನ ಇದು ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರಿನ್ ಅಸೆಟ್ ಆ್ಯಂಡ್ ಫಾರಿನ್ ಇನ್ಕಮ್ ಇನ್ಫಾರ್ಮೇಷನ್ ರಿಸೀವ್ಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ದಿ International Automatic Exchange of Information Arrangements will be visible primarily in which taxpayer document? That is visible in Annual Information Statement. Okay. So ಮುಂದಿನ ಪ್ರಶ್ನೆ, ನೀಟ್ UG 2026 ಪರೀಕ್ಷೆಯನ್ನು ಭಾರತದಲ್ಲಿನ 551 ನಗರಗಳ ಜೊತೆಗೆ ವಿದೇಶದ ಎಷ್ಟು ನಗರಗಳಲ್ಲಿ ನಡೆಸಲಾಯಿತು? ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಇದು ಕಾಂಟ್ರವರ್ಸಿಯಲ್ಲಿ ಇದೆ ಇಶ್ಯೂಸು, ಹಾಗಾಗಿ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೀಟ್ ಪರೀಕ್ಷೆಯನ್ನು ಭಾರತದಲ್ಲಿ 551 ನಗರಗಳಲ್ಲಿ ಹಾಗೂ ವಿದೇಶದ 14 ನಗರಗಳಲ್ಲಿ ನಡೆಸಲಾಯಿತು. ಆ ನಗರಗಳು ಏನಾದರೂ ನಿಮಗೆ ಐಡಿಯಾ ಇದ್ದರೆ ಅದನ್ನು ನೆನಪಿಟ್ಕೊಳ್ಳೋದು ತುಂಬ ಉತ್ತಮ. ಓಕೆ, ಸೊ ಇದು ಇದ್ರ ಬಗ್ಗೆ. ಮುಂದಿನ ಪ್ರಶ್ನೆ, ಖಲಿಸ್ತಾನಿ ಉಗ್ರ ಅಂಶಗಳನ್ನು ರಾಷ್ಟ್ರೀಯ ಭದ್ರತಾ ಬೆದರಿಕೆಯಾಗಿದೆ ಎಂದು ವರದಿ ಪ್ರಕಾರ ಯಾವ ದೇಶ ಘೋಷಿಸಿತು? ಓಕೆ, which country reportedly designated Khalistan extremist element as national security threat? So Khalistanis are news with respect to the Canada. ಸೊ ಇವರು ಕೆನಡಾಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದ್ದಾರೆ, ಹಾಗಾಗಿ ಆನ್ಸರ್ ಕೆನಡಾ ಆಗಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಆಧಾರ್ ನೀಡುವ ನಿಯಮಗಳನ್ನು ಪರಿಷ್ಕರಿಸುವ ಮನವಿಯನ್ನು ಯಾವ ಸಂಸ್ಥೆ ಪರಿಶೀಲಿಸಿತು? ಸೊ ನೋಡಿ, ಇತ್ತೀಚೆಗೆ ಸೊ ಆಧಾರ್ ನೀಡುವ ನಿಯಮಗಳನ್ನು ಪರಿಷ್ಕರಿಸುವ ಮನವಿಯನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅದನ್ನು ಇದು ಮಾಡಿತು. ಸೊ ದ ಪ್ಲೀ ಟು ರಿವೈಸ್ ಆಧಾರ್ ಇಶ್ಯೂಯನ್ಸ್ ನಾರ್ಮ್ಸ್ ವಾಸ್ ಎಕ್ಸಾಮಿನ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಬಲವಂತವಾಗಿ ಆಮ್ಲ ಕುಡಿಸಲ್ಪಟ್ಟ ಬದುಕುಳಿದವರನ್ನು ಯಾವ ಕಾಯ್ದೆ ವ್ಯಾಪ್ತಿಗೆ ತರಲು ಪ್ರಸ್ತಾಪಿಸಲಾಯಿತು? ಸರ್ವೈವರ್ಸ್ ಆಫ್ ಫೋರ್ಸಿಬಲ್ ಇಂಜೆಕ್ಷನ್ ಆಫ್ ಆಸಿಡ್ ವರ್ ಪ್ರಪೋಸ್ ಟು ಬಿ ಕವರ್ಡ್ ಅಂಡರ್ ವಿಚ್ ಲಾ? ಓಕೆ, ಸೊ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016. ನೋಡಿ, ಬಲವಂತವಾಗಿ ಆ್ಯಸಿಡ್ನ ಕುಡಿಸಲ್ಪಟ್ಟರೆ ಅವ್ರು ಉಳ್ಕೊಂಡಿದ್ರೆ ಅವ್ರನ್ನ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಒಳಗಡೆ ವ್ಯಾಪ್ತಿಗೆ ತರಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿದೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಕಾಯ್ದೆ ಇರುತ್ತೆ. ಸೊ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಮೇಲೆ ಇದು ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಪೊಲೀಸ್ ಆ್ಯಂಡ್ PC ಎಕ್ಸಾಮಿನೇಷನ್ಸ್ಗೆ ಈ ಥರ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ, 4 ವರ್ಷಗಳ ವಿರಾಮದ ನಂತರ ಭಾರತ ಯಾವ ಆಹಾರ ಧಾನ್ಯವನ್ನು ರಫ್ತನ್ನು ಪುನರಾರಂಭಿಸಿತು? ನೋಡಿ, ಈಗ 4 ವರ್ಷದ ತನಕ ನಾವು ಗೋಧಿನ ಇದು ಮಾಡ್ತಾ ಇರಲಿಲ್ಲ, ರಫ್ತು ಮಾಡ್ತಾ ಇರಲಿಲ್ಲ. ಸೊ ಇತ್ತೀಚೆಗೆ ಅದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಈ 4 ವರ್ಷ ಗ್ಯಾಪ್ ಅಂತ ಹೇಳೋದ್ರಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ ನಿಮಗೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ, ವರದಿಯಾದ ಬೆಳವಣಿಗೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಗೋಲ್ಡ್ ರಸೀದಿ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅನಾವರಣಗೊಳಿಸಿತು? ವಿಚ್ ಇನ್ಸ್ಟಿಟ್ಯೂಷನ್ ಅನ್ವೈಲ್ಡ್ ದ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ ಮೆಕ್ಯಾನಿಸಮ್ ಇನ್ ದ ಪ್ರಪೋಸ್ಡ್ ಡೆವಲಪ್ಮೆಂಟ್? ಓಕೆ, ಸೊ ಇಲ್ಲಿ ಜಸ್ಟ್ ಆಪ್ಷನ್ಸ್ಗಳು ನೋಡಿ, ಬೇರೆ ಬೇರೆ ಬಾಡೀಸ್ ಇದ್ದಾವೆ. ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ ಮೆಕ್ಯಾನಿಸಮ್ನ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ತೊಗೊಂಬಂದಿದೆ. ಸೊ ಇದು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ವರ್ಷ ಎಕ್ಸಾಮಿನೇಷನ್ಸಲ್ಲಿ ಕೇಳುವಂಥ ಒಂದು ಎಕನಾಮಿ ರಿಲೇಟೆಡ್ ಕ್ವಶನ್ ಆಗಿರುತ್ತೆ ಇದು. ಸೊ ಮುಂದಿನ ಪ್ರಶ್ನೆ, ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಸುಮಾರು ಯಾವ ಮೌಲ್ಯದಲ್ಲಿ ಸಾರ್ವಕಾಲಿಕ ಕನಿಷ್ಠ ಮಟ್ಟದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ? ಸೊ ಇದನ್ನು ನೋಡೋದಾದರೆ 95 ರೂಪಾಯಿ 23 ಪೈಸಾ. ಸೊ ಇದು ಆನ್ಸರ್ ಆಗಿರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ, ಇತ್ತೀಚಿನ ಒಂದು ದಿನಗಳಲ್ಲಿ ಇದು ಕನಿಷ್ಠ ಒಂದು ಮಟ್ಟಕ್ಕೆ ಬಂದಿತ್ತು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಈಗ ಬೇರೆ ಬೇರೆ ಫಿಗರ್ಸ್ಗಳಿದೆ, ಹಾಗಾಗಿ ಈ ಒಂದು 95 ರೂಪೀಸ್ 23 ಪೈಸಾ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ.
ಸೊ ಇತ್ತೀಚೆಗೆ ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮಂಜೂರಾದ ಸಂಖ್ಯೆಯನ್ನು 33ರಿಂದ ಎಷ್ಟಕ್ಕೆ ಹೆಚ್ಚಿಸಲಾಯಿತು? ಸಿ ನೋಡಿ, ಇಲ್ಲಿ 34, 35, 37, 39, 38 ಈ ಥರ 37, 39 ಕೊಟ್ಟಿದ್ದಾರೆ. ಸೊ ನೋಡಿ 37 ಆನ್ಸರ್. ಸೊ ದ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಆಫ್ PCNA judges was raised to 37 from 33, including the Chief Justice of India. The total sanctioned strength became 38. ಈಗ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಒಳಗೊಂಡು 38 ಜಡ್ಜಸ್ಸು ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ ಈಗ. ಸೊ ಆ್ಯಕ್ಚುಯಲ್ ಜಡ್ಜಸ್ 37, ಬಟ್ CJIನ ಸೇರಿಸ್ಕೊಂಡಾಗ ಅದು 38 ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ನೋಡಿದಾಗ ನಿಮಗೆ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಹೊರತುಪಡಿಸಿ ಅಂತ ಕೇಳಿರ್ತಾರೆ, ಸೊ ಹಾಗಾಗಿ ಅದನ್ನು ಅಬ್ಸರ್ವ್ ಮಾಡಬೇಕು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಕ್ವಶನ್ ಬಂದರೆ, ಉದ್ಗಮ್ ಪೋರ್ಟಲ್ ಹೆಲ್ಪ್ಸ್ ಡೆಪಾಸಿಟರ್ಸ್ ಅಂಡ್ ಲೀಗಲ್ ಹೇರ್ಸ್ ಟ್ರೇಸ್ ವಾಟ್ ಟೈಪ್ ಆಫ್ ಅಕೌಂಟ್ ಫಂಡ್ಸ್. ಓಕೆ, ಉದ್ಗಮ್ ಪೋರ್ಟಲ್ ಠೇವಣಿದಾರರು ಕಾನೂನುಬದ್ಧ ವಾರಸುದಾರರಿಗೆ ಯಾವ ರೀತಿಯ ಹಣವನ್ನು ಪತ್ತೆ ಹಚ್ಚಲು ನೆರವಾಗುತ್ತದೆ. ಸೊ ಇತ್ತೀಚೆಗೆ ಈ ಪೋರ್ಟಲ್ನ ತಗೊಂಡ್ಬಂದಿದ್ದಾರೆ. ಉದ್ಗಮ್ ಪೋರ್ಟಲ್ ಎಂಬುದು ಬ್ಯಾಂಕ್ಗಳಲ್ಲಿ ಹಕ್ಕುಕೋರದ ಠೇವಣಿಗಳನ್ನು ಹುಡುಕಲು RBI ಕೇಂದ್ರೀಕೃತ ಪೋರ್ಟಲ್ ಆಗಿದೆ. ಓಕೆ, ಸೊ ಇದು ನೋಡಿ, ಹಕ್ಕುಕೋರದ ಬ್ಯಾಂಕ್ ಠೇವಣಿಗಳು, ಸೊ ಅನ್ಕ್ಲೈಮ್ಡ್ ಬ್ಯಾಂಕ್ ಡೆಪಾಸಿಟ್ಸ್. ಓಕೆ, ಸೊ ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತಾರೆ, ಬಟ್ ಅದನ್ನು ಕ್ಲೈಮ್ ಮಾಡ್ಕೊಂಡಿರಲ್ಲ. ಆ ಥರ ಒಂದು ಅಮೌಂಟ್ಸ್ನ ಕ್ಲೈಮ್ ಮಾಡ್ಕೋಬೇಕಂತ ಹೇಳಿದ್ರೆ ಈ ಉದ್ಗಮ್ ಪೋರ್ಟಲ್ ಥ್ರೂ ನಾವು ಮಾಡ್ಬೋದು. ಅದನ್ನು RBI ತಗೊಂಬಂದಿದೆ ಅಂತ ಹೇಳ್ಬೋದು. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕಕ್ಷೀಯ ದತ್ತಾಂಶ ಕೇಂದ್ರ ಉಪಗ್ರಹವನ್ನು ಯಾವ ಖಾಸಗಿ ಬಾಹ್ಯಾಕಾಶ ಕಂಪನಿ ಘೋಷಿಸಿತು? ನೋಡಿ, ಇಂಡಿಯಾಸ್ ಫಸ್ಟ್ ಆರ್ಬಿಟಲ್ ಡೇಟಾ ಸೆಂಟರ್ ಸ್ಯಾಟಲೈಟ್ ವಾಸ್ ಅನೌನ್ಸ್ಡ್ ಬೈ ವಿಚ್ ಪ್ರೈವೇಟ್ ಸ್ಪೇಸ್ ಕಂಪನಿ. ಇತ್ತೀಚೆಗೆ ಈ ಪ್ರೈವೇಟ್ ಆರ್ಗನೈಸೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಜಾಸ್ತಿ ನ್ಯೂಸಲ್ಲಿ ಬಂದಿದೆ. ನಾವು ಆಗಲೇ ಕೂಡ ನೋಡಿದ್ವಿ, ಅಪ್ಟೋ SAR 1, ಇದು ಎರಡನೇದು. ಸಿ ನೋಡಿ, ಪಿಕ್ಸೆಲ್ announced the plans to launch India's first orbital data center satellite. Such satellites aim to process or store data in orbit, reducing the dependence on the immediate downlinking. Okay, so Pixel ಭಾರತದ ಮೊದಲ ಕಕ್ಷೀಯ ದತ್ತಾಂಶ ಉಪಕೇಂದ್ರ ಉಡಾಣೆ ಮಾಡುವ ಯೋಜನೆಯನ್ನು ಘೋಷಿಸಿತು. ಇಂತಹ ಉಪಗ್ರಹಗಳು ಕಕ್ಷೆಯಲ್ಲಿಯೇ ದತ್ತಾಂಶ ಸಂಸ್ಕರಿಸಲು ಮತ್ತು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಅಥವಾ ಪ್ರಯತ್ನಿಸುತ್ತವೆ ಅಂತ ಹೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಆಪ್ಷನ್ಸಲ್ಲಿ ಗ್ಯಾಲಕ್ಸಿ ಎಲ್ಲ ಕೊಟ್ಟಿದ್ದಾರೆ. ಗ್ಯಾಲಕ್ಸಿ ಈಸ್ ರಿಲೇಟೆಡ್ ಟು ದಿ ಅರ್ಲಿಯರ್ ಆಪ್ಟೋ SAR ಸ್ಯಾಟಲೈಟ್. ಓಕೆ, ಸೊ ಅದನ್ನು ನೆನ್ಪಿಡಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕಾರ್ಯಾರಂಭಗೊಳ್ಳಲಿದ್ದ ದಕ್ಷಿಣ ಕರಾವಳಿ ರೈಲ್ವೆ ವಲಯದ ಕೇಂದ್ರ ಯಾವ ನಗರದಲ್ಲಿ ಇದೆ ಎಂದು ವರದಿಯಾಯಿತು? ಓಕೆ, ದ ಸೌತ್ ಕೋಸ್ಟ್ ರೈಲ್ವೆ ಝೋನ್. ನೋಡಿ, ಇನ್ನೊಂದು ಹೊಸ ರೈಲ್ವೆ ಝೋನ್ ಮಾಡಿದ್ದಾರೆ. ಸ್ಕೆಡ್ಯೂಲ್ ಟು ಬಿಕಮ್ ಆಪರೇಷನಲ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ಬೀಯಿಂಗ್ ಬೇಸ್ಡ್ ಇನ್ ವಿಚ್ ಸಿಟಿ? ವೆರಿ ಇಂಪಾರ್ಟೆಂಟ್. ದೇರ್ ಆರ್ ಸೋ ಮೆನಿ ರೈಲ್ವೆ ಝೋನ್ಸ್, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಅದ್ರ ಜೊತೆಗೆ ಇದು ಹೊಸ ಒಂದು ರೈಲ್ವೆ ಝೋನ್, ಅದು ಸೌತ್ ಕೋಸ್ಟ್ ರೈಲ್ವೆ ಝೋನ್, ದಟ್ ಈಸ್ ದೇರ್ ಇನ್ ದ ವಿಶಾಖಪಟ್ಟಣಂ. ದ ನ್ಯೂ ಸೌತ್ ಕೋಸ್ಟ್ ರೈಲ್ವೆ ಝೋನ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ವಿಶಾಖಪಟ್ಟಣಂ ಬೇಸ್ಡ್ ರೈಲ್ವೆ ಝೋನ್ ರಿಆರ್ಗನೈಸೇಷನ್. It is intended to improve administrative and operational efficiency. ಹೊಸ ದಕ್ಷಿಣ ಕರಾವಳಿ ರೈಲ್ವೆ ವಲಯ ನೋಡಿ, ನೆನ್ಪಿಟ್ಕೊಳ್ಳಿ, ವಿಶಾಖಪಟ್ಟಣಂದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ನಿಮಗೆ ಮುಂದೆ ಕೇಳೋ ಚಾನ್ಸಸ್ ಇರುತ್ತೆ ಎಕ್ಸಾಮಲ್ಲಿ. ಸಚಿವ ಸಂಪುಟ ಅನುಮೋದಿಸಿದ ಮೈಕ್ರೋ LED ಘಟಕ OS-80 ಸೌಲಭ್ಯ ಯಾವ ರಾಜ್ಯದಲ್ಲಿದೆ? ಕ್ಯಾಬಿನೆಟ್ ಅಪ್ರೂವ್ಡ್ ಸೆಮಿಕಂಡಕ್ಟರ್ ಪ್ರಾಜೆಕ್ಟ್ involving micro LED plant and OS facility located in which state? ನೋಡಿ, ಇತ್ತೀಚೆಗೆ ಸೆಮಿಕಂಡಕ್ಟರ್ ಬಗ್ಗೆ ಹೆಚ್ಚಿನ ವಿಷಯಗಳು ಬರ್ತಾ ಇದೆ ನ್ಯೂಸಲ್ಲಿ. ಸೊ ಹಾಗಾಗಿ ಒಂದು ಪ್ಲಾಂಟ್ ಎಲ್ಲಿದೆ ಅಂತ ಕೇಳಿದರೆ, ಸೊ ಗುಜರಾತ್. ಓಕೆ, ಸೊ ದೇಶೀಯ ಎಲೆಕ್ಟ್ರಾನಿಕ್ ಉತ್ಪಾದನೆಯನ್ನು ಉತ್ತೇಜಿಸಲು ಗುಜರಾತ್ನಲ್ಲಿ ಮೈಕ್ರೋ LED ಘಟಕ ಹಾಗೂ ಹೊರಗುತ್ತಿಗೆ ಅರಿವಾಹಕ ಜೋಡಣೆ ಹಾಗೂ ಪರೀಕ್ಷಾ ಸೌಲಭ್ಯ ಸಚಿವ ಸಂಪುಟ ಅನುಮೋದನೆ ನೀಡಿತು. ಓಕೆ, ಸೊ ಇದಕ್ಕೆ ಅನುಮೋದನೆ ಸಿಕ್ಕಿದೆ, ಹಾಗಾಗಿ ಇದು ಗುಜರಾತ್ನಲ್ಲಿದೆ, ಅದನ್ನು ನೆನ್ಪಿಡಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಯ ಪಾತ್ರ ಯಾವ ಸ್ವರೂಪದ್ದಾಗಿದೆ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಗಮನಿಸಿದೆ ಅಂತ ಕೇಳಿದೆ.
Supreme Court observed that the Chief Justice of India's role in appointments of the CAC and Election Commissioner of what in nature, ಯಾವ ಒಂದು ರೀತಿಯ ಸ್ವರೂಪದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಟೆಂಪರರಿ ಪೆಂಡಿಂಗ್ ಎ ನ್ಯೂ ಲಾ. ಓಕೆ, ಸೊ ಪರ್ಮನೆಂಟ್ ಬರೋದಿಲ್ಲ. ಜುಡಿಷಿಯಲಿ ಪ್ರೊಹಿಬಿಟೆಡ್ ಅಪ್ಲಿಕೇಬಲ್ ಓನ್ಲಿ ಟು ಲೋಕಲ್ ಎಲೆಕ್ಷನ್ ಬರೋದಿಲ್ಲ. ನೋಟೆಡ್ ದಟ್ CJI's ರೋಲ್ ಈಸ್ ಇನ್ ದ ಸೆಲೆಕ್ಷನ್ ಕಮಿಟಿ ವಾಸ್ ಎನ್ ಇಂಟರಿಮ್ ಅರೇಂಜ್ಮೆಂಟ್ ಪೆಂಡಿಂಗ್ ಎನಾಕ್ಟ್ಮೆಂಟ್ ಆಫ್ ದಿ ಲಾ ಬೈ ದಿ ಪಾರ್ಲಿಮೆಂಟ್. ಓಕೆ, ಸೊ ಹೊಸ ಕಾನೂನು ಬರುವವರಿಗೆ ತಾತ್ಕಾಲಿಕವಾಗಿದೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅದನ್ನು ಹೇಳಿದೆ. ಓಕೆ, ಸೊ ಹಾಗಾಗಿ ಇವ್ರದ್ದು ಅಪಾಯಿಂಟ್ಮೆಂಟಲ್ಲಿ CJI's ರೋಲು ಟೆಂಪರರಿ ರೋಲ್ ಟಿಲ್ ದ ನ್ಯೂ ಲಾ ಇಸ್ ಮೇಡ್ ಬೈ ದಿ ಪಾರ್ಲಿಮೆಂಟ್. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ರಕ್ಷಣಾ ಮತ್ತು ಅಪರೂಪದ ಭೂತತ್ವಗಳ ಸಹಕಾರವನ್ನು ನವೀಕರಿಸಿದ ಸಂದರ್ಭದಲ್ಲಿ ಭಾರತದ ಆಕ್ಟ್ ಈಸ್ಟ್ ನೀತಿ ಪ್ರಮುಖ ಸ್ತಂಭವೆಂದು ಯಾವ ದೇಶವನ್ನು ವರ್ಣಿಸಲಾಯಿತು? ವಿಚ್ ಕಂಟ್ರಿ ವಾಸ್ ಡಿಸ್ಕ್ರೈಬ್ಡ್ ಆಸ್ ಎ ಮೇಜರ್ ಪಿಲ್ಲರ್ ಆಫ್ ಇಂಡಿಯಾಸ್ ಆಕ್ಟ್ ಈಸ್ಟ್ ಪಾಲಿಸಿ ವಿತ್ ರಿನೈಡ್ ಡಿಫೆನ್ಸ್ ಆ್ಯಂಡ್ ಅರಿಯರ್ ಕೋಆಪರೇಷನ್? ಸಿ ಆನ್ಸರ್ ಈಸ್ ವಿಯೆಟ್ನಾಂ. ಸೊ ಇದು ಮೇಜರ್ ಪಿಲ್ಲರ್ ಅಂತ ಹೇಳ್ಬಿಟ್ಟು ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರಮುಖ ಒಂದು ಸ್ತಂಭವೆಂದು ವಿಯೆಟ್ನಾಂನ ವರ್ಣಿಸಲಾಗಿದೆ. ನೆನಪಿಡಿದ ತುಂಬ ಇಂಪಾರ್ಟೆಂಟ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಆಕ್ಟ್ ಈಸ್ಟ್ ಪಾಲಿಸಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು NCRB ಡಾಟಾ ಬಗ್ಗೆ ಇದೆ. ಸೊ ಸುದ್ದಿಯಲ್ಲಿ ಉಲ್ಲೇಖಿಸಲಾದ NCRB ಮಾಹಿತಿಯ ಪ್ರಕಾರ ಒಟ್ಟು ಅಪರಾಧದ 6% ಕಡಿಮೆಯಾಗಿದ್ದರೆ ಯಾವ ವರ್ಗದ ಅಪರಾಧ 17% ಹೆಚ್ಚಾಯಿತು? ಸೊ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ NCRB ಪ್ರವೃತ್ತಿಯ ಪ್ರಕಾರ ಸೊ ಇತ್ತೀಚೆಗೆ ಸೈಬರ್ ಅಪರಾಧಗಳು 17% ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಆಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ ನೋಡಿ, ಈಗ ಇತ್ತೀಚೆಗೆ ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಸಮಿಟ್ ವಾಸ್ ಶೆಡ್ಯೂಲ್ ಇನ್ ನ್ಯೂ ಡೆಲ್ಲಿ ವಿತ್ ದ ಪಾರ್ಟಿಸಿಪೇಷನ್ ಫ್ರಮ್ ಹೌ ಮೆನಿ ಬಿಗ್ ಕ್ಯಾಟ್ ಕಂಟ್ರೀಸ್? ಸಿ ನೋಡಿ, ಬಿಗ್ ಕ್ಯಾಟ್ ಅಲಯನ್ಸ್ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ವಾಸ್ ಶೆಡ್ಯೂಲ್ಡ್ ಇನ್ ಡೆಲ್ಲಿ ಆ್ಯಕ್ಚುಲಿ, but it was postponed later. So 95 countries were expected to participate in these alliances. Okay, ನವದೆಹಲಿಯಲ್ಲಿ ನಡೆಯಲಿದ್ದ ಭಾರತದ ಮೊದಲ ರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಶೃಂಗಸಭೆ ಎಷ್ಟು ದೊಡ್ಡ ಬೆಕ್ಕು ಪ್ರಭೇದ ವ್ಯಾಪ್ತಿಯ ದೇಶಗಳು ಭಾಗವಹಿಸಲು ನಿರೀಕ್ಷಿಸಲಾಗಿತ್ತು? ಸೊ 95 countries were expected to participate in this. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ಯಾಕಂದರೆ ಅದು ಕ್ಯಾನ್ಸಲ್ ಆಗಿದೆ, ಪೋಸ್ಟ್ಪೋನ್ ಆಗಿದೆ. ಸೊ ನೆಕ್ಸ್ಟ್ ಅದು ಇಂಪಾರ್ಟೆಂಟ್ ಇರುತ್ತೆ. ಓಕೆ, seizure of Pangolin scale is most directly associated with issue. ಓಕೆ, ಸೊ ಪ್ಯಾಂಗೋಲಿಯನ್ ಸ್ಕೇಲ್ನ ಏನಾದರೂ ನಾವು ಇದು ಮಾಡಿದ್ರೆ ಅದು ಇಟ್ ಈಸ್ ಅನ್ ಇಲ್ಲಿಗಲ್ ಟ್ರೇಡ್ ಅಂತ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಅದು ಇಲ್ಲಿಗಲ್ ಟ್ರೇಡ್ ಅಂತ ಹೇಳ್ಬೋದು. ಓಕೆ, ಸೊ ಈ ಪ್ಯಾಂಗೋಲಿಯನ್ ವಿಶ್ವದಲ್ಲೇ ಅತ್ಯಧಿಕ ಕಳ್ಳಸಾಗಣೆ ಒಳಗಾಗುವ ಒಂದು ಸಸ್ತನಿ ಇದು. ನೋಡಿ, ಇದು ಒಂದು ಸಸ್ತನಿ ಅಂತ ಕರೀತಾರೆ, ಮ್ಯಾಮಲ್ ಇದು. ಓಕೆ, ಸೊ ಅವುಗಳ ಚಿಪ್ಪುಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಇಲಿಗಲ್ ಟ್ರೇಡ್ ಮಾಡ್ತಾರೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಅಡಾಪ್ಟ್ ಎ ಮಾನ್ಯುಮೆಂಟ್ ಇನಿಷಿಯೇಟಿವ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಸೆಕ್ಟರ್? ಓಕೆ, ಸೊ ಮಾನ್ಯುಮೆಂಟ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಮಾನ್ಯುಮೆಂಟ್ ಅಂತ ಬಂದ ತಕ್ಷಣ ನಿಮಗೆ ಪಾರಂಪರಿಕ ಸ್ಮಾರಕ ಸಂರಕ್ಷಣೆ ಮತ್ತು ಪ್ರವಾಸೋದ್ಯಮಗೆ ಅಂತ ಹೇಳ್ಬಿಟ್ಟು ಗುರುತಿಸ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಉಲ್ಲೇಖಿಸಲಾದ NCRB ಸೈಬರ್ ಅಪರಾಧ ಪಟ್ಟಿಯಲ್ಲಿ ಯಾವ ಭಾರತೀಯ ನಗರ ಅಗ್ರಸ್ಥಾನದಲ್ಲಿತ್ತು? ಓಕೆ, ಸೊ ನೋಡಿ, ಮುಂಬೈ, ಹೈದರಾಬಾದ್, ಬೆಂಗಳೂರು, ಪುಣೆ ಕೊಟ್ಟಿದ್ದಾರೆ. ಸೊ ಇತ್ತೀಚೆಗೆ ನಿಮಗೆ ನೋಡೋದಾದರೆ NCRB ರಿಪೋರ್ಟ್ ಪ್ರಕಾರ ಬೆಂಗಳೂರು ಸೊ ಅಗ್ರಸ್ಥಾನದಲ್ಲಿತ್ತು ಅಪರಾಧ ಪಟ್ಟಿಯಲ್ಲಿ. ಸೈಬರ್ ಕ್ರೈಮ್ಸ್ ಬಗ್ಗೆ ಅದು ಟಾಪ್ ಸಿಟಿ ಅಂತ ಹೇಳ್ಬಿಟ್ಟು ರಿಪೋರ್ಟಲ್ಲಿ ಬಂದಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ಅಕಾರ್ಡಿಂಗ್ ಟು ದ ಕ್ಯಾಗ್ ಗ್ಲೋಬಲ್ ಕಂಜೆಷನ್ ಇಂಡಿಸಸ್ ರೋಸ್ ಫ್ರಮ್ 20% ಟು ವಾಟ್ ಲೆವೆಲ್? ಕ್ಯಾಗ್ಗೆ ಸಂಬಂಧಿಸಿದ ಸುದ್ದಿಯ ಪ್ರಕಾರ ಜಾಗತಿಕ ಸಂಚಾರ ದಟ್ಟಣೆ ಸೂಚ್ಯಂಕ 20% ಯಾವ ಮಟ್ಟಕ್ಕೆ ಏರಿದವು? 20% 25% ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಸುಮಾರು $60 ಮಿಲಿಯನ್ ನಿಧಿ ಸಂಗ್ರಹಿಸಿ ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಯೂನಿಕಾರ್ನ್ ಆದ ಕಂಪನಿ ಯಾವುದು? ನೋಡಿ, ವಿಚ್ ಕಂಪನಿ ಬಿಕಮ್ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಟೆಕ್ ಯೂನಿಕಾರ್ನ್ ಆಫ್ಟರ್ ರೈಸಿಂಗ್ ಅಬೌಟ್ $60 ಮಿಲಿಯನ್? ಸಿ ಸ್ಕೈರೂಟ್ ಏರೋಸ್ಪೇಸ್. ಸೊ ಆನ್ಸರು ಸ್ಕೈರೂಟ್ ಏರೋಸ್ಪೇಸ್ ಇದೆ.
ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಈಗ ಪ್ರೈವೇಟ್ ಸ್ಪೇಸ್ ಏಜೆನ್ಸಿಗಳ ಬಗ್ಗೆ ಜಾಸ್ತಿ ಕ್ವಶನ್ಗಳು ಬರ್ತಾ ಇದೆ. ಆಗ ಈ 3-4 ಕ್ವಶನ್ಸು ರೆಸ್ಪೆಕ್ಟ್ ಟು ಪ್ರೈವೇಟ್ ಸ್ಪೇಸ್ ಏಜೆನ್ಸಿದು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಸ್ಕೈರೂಟ್ ಏರೋಸ್ಪೇಸು ಇದು ಹೈದರಾಬಾದ್ ಮೂಲದ ಒಂದು ಏರೋಸ್ಪೇಸ್ ಕಂಪನಿ. $60 ಮಿಲಿಯನ್ ಇದು ಸಂಗ್ರಹಿಸಿ $1 ಬಿಲಿಯನ್ ಹೆಚ್ಚಿನ ಮೌಲ್ಯಮಾಪನ ಪಡೆಯಿತು. ಇದರೊಂದಿಗೆ ಅದು ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಯೂನಿಕಾರ್ನ್ ಆಗಿದೆ. ಓಕೆ, ಸೊ ಅದು ನೆನ್ಪಿಡಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೆಸ್ಪೆಕ್ಟ್ ಟು ಸ್ಪೇಸ್. ಮುಂದಿನ ಕ್ವಶನ್, NHAI ಪ್ರಪೋಸ್ಡ್ ವೇಸೆಡ್ ಅಮ್ಯುನಿಟೀಸ್ ಆನ್ ವಿಚ್ ನ್ಯಾಷನಲ್ ಹೈವೇಸ್ ಟು ರೆಡ್ಯೂಸ್ ಡ್ರೈವರ್ ಫಟಿಗ್. ಚಾಲಕರ ದಣಿವನ್ನು ಕಡಿಮೆ ಮಾಡಲು NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಯಾವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾರ್ಗ ಮಧ್ಯ ಸೌಲಭ್ಯಗಳನ್ನು ಯೋಜನೆ ಮಾಡಿದೆ? ಓಕೆ, ಸೊ ಇದರ ಪ್ರಕಾರ ನ್ಯಾಷನಲ್ ಹೈವೇ 48. ಓಕೆ, ಸೊ ಈ ನ್ಯಾಷನಲ್ ಹೈವೇ 48 ಯಾವ ಒಂದು ಇದರಲ್ಲಿ ಬರುತ್ತೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಅದನ್ನು ಐಡೆಂಟಿಫೈ ಮಾಡಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು? ಇತ್ತೀಚೆಗೆ ಸಚ್ಚಿದಾನಂದನ್ ಅವರು ಸಾಹಿತ್ಯ ಅಕಾಡೆಮಿಗೆ ರೆಸಿಗ್ನೇಷನ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ಇವರು ಭಾರತದ ರಾಷ್ಟ್ರೀಯ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಮುಂದಿನ ಪ್ರಶ್ನೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಟ್ ದ ಸೆಕೆಂಡರಿ ಲೆವೆಲ್ ವಾಸ್ ರಿಪೋರ್ಟೆಡ್ ಟು ಹ್ಯಾವ್ ಇನ್ಕ್ರೀಸ್ ಬೈ ಹೌ ಮಚ್ ಓವರ್ ದಿ ಪಾಸ್ಟ್ ಡಿಕೆಡ್? ಸೊ ನೋಡಿ, ಈಗ ಕಳೆದ ದಶಕದಲ್ಲಿ ಪ್ರೌಢಶಾಲಾ ಹಂತದ ಒಟ್ಟು ದಾಖಲಾತಿ ಅನುಪಾತವು ಎಷ್ಟು ಹೆಚ್ಚಾಗಿದೆ ಎಂದು ವರದಿಯಾಯಿತು. ನೋಡಿ, ಇಲ್ಲಿ 22.46 ಅಂತ ಕೊಟ್ಟಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಫಿಗರ್ ವಿತ್ ರೆಸ್ಪೆಕ್ಟ್ ಟು ದಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಟ್ ದಿ ಹೈಸ್ಕೂಲ್ ಸೆಕೆಂಡರಿ ಲೆವೆಲ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಹೊಸ ವ್ಯವಸ್ಥೆಯಡಿ ಗಣತಿದಾರರ ಗುರುತನ್ನು ನಿವಾಸಿಗಳು ಹೇಗೆ ಪರಿಶೀಲಿಸಬಹುದು? ಸೊ ನೋಡಿ, ಹೌ ಕ್ಯಾನ್ ರೆಸಿಡೆಂಟ್ಸ್ ವೆರಿಫೈ ದ ಐಡೆಂಟಿಟಿ ಆಫ್ ಸೆನ್ಸಸ್ ಇನಾಮರೇಟರ್ಸ್ ಅಂಡರ್ ದ ನ್ಯೂ ಸಿಸ್ಟಮ್? ಸ್ಕ್ಯಾನಿಂಗ್ ದ QR ಕಾರ್ಡ್ ಆನ್ ದ ಇನಾಮರೇಟರ್ಸ್ ID ಕಾರ್ಡ್. ಓಕೆ, ಈಗ ಯಾರೋ ಒಂದು ಗಣತಿ ಮಾಡಕ್ಕೆ ಬರ್ತಾರೆ, ಅವರೇ ಗಣತಿದಾರರು ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ಬೇಕಂತ ಹೇಳಿದ್ರೆ ಆ ಒಂದು ಅವರ ಗುರುತಿನ ಚೀಟಿ ಮೇಲೆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಮಗೆ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, 2026 ವಿಧಾನಸಭಾ ಚುನಾವಣಾ ಆಯೋಗದ ಇಂಡೆಕ್ಸ್ ಕಾರ್ಡ್ಗಳನ್ನು ಯಾವ ವೇದಿಕೆಯಲ್ಲಿ ಪ್ರಕಟಿಸಲಾಯಿತು? ನೋಡಿ, ಸೊ ವೇದಿಕೆಗಳನ್ನ ಕ್ರಿಯೇಟ್ ಮಾಡಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅದು ECI ನೆಟ್ ಅಂತ. ಓಕೆ, ಸೊ ಚುನಾವಣಾ ಆಯೋಗ ಇಂಡೆಕ್ಸ್ ಕಾರ್ಡ್ಗಳು ಮತ್ತು ಅಂಶಗಳ ವರದಿಗಳನ್ನು ECI ನೆಟ್ ವೇದಿಕೆಯಲ್ಲಿ ಪ್ರಕಟಿಸಿತು. ಅಭ್ಯರ್ಥಿಗಳು, ಮತದಾರರು, ಮತಗಳು ಮತ್ತು ಪಕ್ಷವಾರ ಫಲಿತಾಂಶ ಮಾಹಿತಿಯನ್ನು ಕೂಡ ಅದು ಒಳಗೊಂಡಿದ್ದು. ನೋಡಿ, ಏನೇನಿರುತ್ತೆ, ಕ್ಯಾಂಡಿಡೇಟ್ಸ್, ವೋಟರ್ಸ್ ಡೀಟೇಲ್ಸ್ ಅಂಡ್ ವೋಟ್ ಅಂಡ್ ಪಾರ್ಟಿ ವೈಸ್ ರಿಸಲ್ಟ್ಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ECI ನೆಟ್ ಅನ್ನೋ ಒಂದು ವೇದಿಕೆ. ಓಕೆ, ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿರುವಂಥ ಒಂದು ವೇದಿಕೆ. ಸೊ ಮುಂದಿನ ಪ್ರಶ್ನೆ, DRDO ಮತ್ತು ಭಾರತೀಯ ವಾಯುಪಡೆಯು ಯಶಸ್ವಿಯಾಗಿ ಪರೀಕ್ಷಿಸಿದ ತಾರಾ ಅನ್ನು ಅತ್ಯುತ್ತಮವಾಗಿ ಹೇಗೆ ವರ್ಣಿಸಬಹುದು? ಸೊ ನೋಡಿ, ಡಿಫೆನ್ಸ್ ರಿಲೇಟೆಡ್ ಕ್ವಶನ್ ತುಂಬ ಬರ್ತಾ ಇರುತ್ತೆ. ಸೊ ತಾರಾ ಸಕ್ಸಸ್ಫುಲಿ ಟೆಸ್ಟೆಡ್ ಬೈ DRDO and the IAF is best described as what? It is an indigenous glide weapon kit. Okay, so TARA stands for Tactical Advanced Range Augmentation. It is an indigenous modular glide kit designed to convert unguided warheads into a precision guided weapons. Okay, TARA ಎಂದರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್. ಮಾರ್ಗದರ್ಶನವಿಲ್ಲದ ಯುದ್ಧ ಸಾಮಗ್ರಿಗಳನ್ನು ನಿಖರ ಮಾರ್ಗದರ್ಶಿತ ಶಸ್ತ್ರವಾಗಿ ಪರಿವರ್ತಿಸಲು ವಿನ್ಯಾಸಗೊಳಿಸಲಾದ ಸ್ವದೇಶಿ ಘಟಕಾಧಾರಿತ ಗ್ಲೈಡ್ ಕಿಟ್ ಆಗಿದೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್. ಮುಂದಿನ ಪ್ರಶ್ನೆ, ಪಶ್ಚಿಮ ಬಂಗಾಳದ ಮೊದಲ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಡೈರೆಕ್ಟ್ ಕ್ವಶನ್. ಇತ್ತೀಚಿನ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಯಾರು ಅಂತ ನಿಮ್ಗೆ ಗೊತ್ತಿದೆ, ಈ ಕ್ವಶನ್ಗೆ ಆನ್ಸರ್ನ ಮಾಡ್ಬೋದು. ಮುಂದಿನ ಪ್ರಶ್ನೆ, ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ದ ಡಿಫೆನ್ಸ್. ಅಗ್ನಿ ಕ್ಷಿಪಣಿ ಪರೀಕ್ಷೆಯಲ್ಲಿ ಅನೇಕ ಸ್ವತಂತ್ರ ಗುರಿಯ ಮರುಪ್ರವೇಶ ವಾಹನಗಳನ್ನು ನಿಯೋಜಿಸುವ ಸಾಮರ್ಥ್ಯವನ್ನು ತೋರಿಸಲಾಯಿತು. ಇದನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? Agni missile test highlighted that capability to deploy multiple independently targetable re-entry vehicles, commonly called MIRV. ಓಕೆ, MIRV ಅಂತ ಕರೀತಾರೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. MIRV ತಂತ್ರಜ್ಞಾನವು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯಲ್ಲಿ ಅನೇಕ ಯುದ್ಧಶೀಲಗಳನ್ನು ಹೊತ್ತು ಅವುಗಳನ್ನು ವಿಭಿನ್ನ ಗುರಿಗಳತ್ತ
ಕಳುಹಿಸುವ ಅವಕಾಶ ನೀಡುತ್ತದೆ. ಇದರಿಂದಾಗಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗೆ ಅವುಗಳನ್ನು ತಡೆಯುವುದು ಕಷ್ಟವಾಗುತ್ತದೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ MIRV ಇದು ಫುಲ್ ಫಾರ್ಮ್ ಕೂಡ ನಿಮಗೆ ಗೊತ್ತಿರಬೇಕು, ಒಂದೊಂದ್ಸಲ ಅದನ್ನು ಕೂಡ ಕೇಳ್ತಾರೆ, ಆಯಿತಾ. ಸೊ ಅದನ್ನು ಸರ್ಚ್ ಮಾಡಿ ನೀವು ತಿಳ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ, ಭಾರತದ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನನ್ನು ಪ್ರಕಟಿಸಿತು? ದ ಆಪರೇಷನಲೈಸೇಷನ್ ಆಫ್ ಇಂಡಿಯಾಸ್ ಲೇಬರ್ ಕೋಡ್ಸ್ ಇನ್ವಾಲ್ವ್ಡ್ ಪಬ್ಲಿಕೇಶನ್ ಆಫ್ ವಾಟ್ ಬೈ ದಿ ಯೂನಿಯನ್ ಗವರ್ನಮೆಂಟ್. ಓಕೆ, ರೂಲ್ಸ್ ಅಂಡರ್ ದಿ ಲೇಬರ್ ಕೋಡ್. ಯಾವುದೇ ಒಂದು ಸಂಹಿತೆಗಳನ್ನ ನಾವು ಜಾರಿಗೆ ತರಬೇಕಂತ ಹೇಳಿದ್ರೆ ಒಂದು ರೂಲ್ಸ್ಗಳನ್ನ ತರಬೇಕಾಗುತ್ತೆ. ಆ ರೂಲ್ಸ್ನ ತೊಗೊಂಬಂದಿದೆ ಅಂತ ಹೇಳ್ಬಿಟ್ಟು ಈ ಪ್ರಶ್ನೆನ ಹೇಳ್ತಾ ಇದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸುಮಾರು 2 ದಶಕಗಳ ನಂತರ ಯಾವ ರಾಜ್ಯ ವನ್ಯಜೀವಿ ಅಭಯಾರಣ್ಯದಲ್ಲಿ ಹುಲಿ ಕಾಣಿಸಿಕೊಂಡಿತ್ತು? ನೋಡಿ, ಇಲ್ಲಿ 2 ದಶಕಗಳಂತ ಹೇಳಿದ್ದಾರೆ. ಸೊ ಇದು 20 years. ಓಕೆ, ಹಾಗಾಗಿ ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ a tiger was sighted after nearly 2 decades in a wildlife sanctuary of each of the following state. ಓಕೆ, ಇದು ಅರುಣಾಚಲ ಪ್ರದೇಶ. ಸೊ ವರದಿಯಾಗಿದೆ. ಸೊ ಇಂತಹ ಒಂದು ನ್ಯೂಸ್ ಕೂಡ ನಿಮಗೆ ಎನ್ವಿರಾನ್ಮೆಂಟಲ್ಲಿ ಕರೆಂಟ್ ಅಫೇರ್ಸ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಸೊ ಮುಂದಿನ ಪ್ರಶ್ನೆ, ಹಂಟಾ ವೈರಸ್ ಸೋಂಕು ಸಾಮಾನ್ಯವಾಗಿ ಯಾವ ಪ್ರಾಣಿಗಳ ಸಂಪರ್ಕಕ್ಕೆ ಸಂಬಂಧಿಸಿದೆ? ನೋಡಿ, ಇತ್ತೀಚೆಗೆ ಹಂಟಾ ವೈರಸ್ ಅನ್ನೋದು ಕೇರಳದಲ್ಲಿ ಬಂದಿತ್ತು. ಸೊ ಹಾಗಾಗಿ ಈ ಕ್ವಶನ್ ನಿಮಗೆ ಕೇಳ್ಬೋದು. ಸೊ ಇಲ್ಲಿ ಹಂಟಾ ವೈರಸ್ ಇನ್ಫೆಕ್ಷನ್ಸ್ ಆರ್ ಮೋಸ್ಟ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಅನಿಮಲ್ಸ್ ಅಂತ ಕೇಳಿದ್ದಾರೆ. ರಾಡೆಂಟ್ಸ್, ಇಲಿವರ್ಗದ ಪ್ರಾಣಿಗಳು. ಸೋಂಕಿತ ಇಲಿವರ್ಗದ ಪ್ರಾಣಿಗಳ ಮೂತ್ರ, ಮಲ ಹಾಗೂ ಲಾಲೆಯ ಸಂಪರ್ಕದಿಂದ ಹರಡುತ್ತದೆ. ಇದು ಸಾಮಾನ್ಯವಾಗಿ ಸೊಳ್ಳೆಗಳಿಂದ ಹರಡುವ ರೋಗವಲ್ಲ. ಸೊ ನೋಡ್ಕೊಳ್ಳಿ, ಇದು ನೆನ್ಪಿಟ್ಕೊಳ್ಳಿ, ಸೊಳ್ಳೆಗಳಿಂದ ಬರಲ್ಲ, ಈ ಒಂದು ಇಲಿವರ್ಗದ ಪ್ರಾಣಿಗಳಿಂದ ಮಾತ್ರ ಇದು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇವತ್ತಿನ ಪ್ರಶ್ನೆ ಪತ್ರಿಕೆಗಳ ವಿವರಣೆ, ಕರೆಂಟ್ ಅಫೇರ್ಸ್ ಬೇಸ್ಡು. ಹೆಚ್ಚಿನ ಪ್ರಶ್ನೆಗಳಿಗಾಗಿ ನಮ್ಮ ವೆಬ್ಸೈಟ್ infiniteIASKS.comಗೆ ಭೇಟಿ ಮಾಡಿ. ಥ್ಯಾಂಕ್ ಯು.